ಭಟ್ರು ಸಿನಿಮಾದಲ್ಲಿ ಒಂದು ಪಾತ್ರ ಯಾವುದಾದ್ರು ಒಂದು ಪಾತ್ರ ಮಾಡಬೇಕು ಅಂತ ಇದ್ದಿದ್ದು ಹಳೆ ಆಸೆ. ಮುಂಗಾರು ಮಳೆ ಟೈಮಿಂದ ಆವಾಗ ಡೆಲ್ ಕಂಪ್ಯೂಟರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಿನಿಮಾಗೆ ಬರೋ ಯೋಚನೆ ಇರಲಿಲ್ಲ ಆ ಟೈಮಲ್ಲಿ. ಸಿನಿಮಾಗೆ ಬರೋ ಟೈಮಲ್ಲಿ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡೆ ಸಿನಿಮಾ ಮಾಡ್ತಾಯಿದ್ದೀನಪ್ಪ, ಸಿನಿಮಾಗೆ ಹೋಗಬೇಕು ಅಂತ. ಅವಾಗೆಲ್ಲರೂ ಬೇರೆ ಬೇರೆ ಪ್ರೊಡಕ್ಷನ್ ಹೌಸಿಂದ ಅಂತ ಫೋನ್ ಮಾಡಿ ರೇಗ್ಸೋರು, ಎಲ್ಲೆಲ್ಲೋ ಕರೆದ್ಬಿಟ್ಟು ಎಲ್ಲೆಲ್ಲೋ ಮೀಟಿಂಗ್ ಇದೆ ಅಂತ ಕರೆದ್ಬಿಟ್ಟು ಆಮೇಲೆ ಫೋನ್ ಮಾಡಿ ಇಲ್ಲಪ್ಪ ನಾವೇ ಫೋನ್ ಮಾಡಿದ್ದು ಅಂತ. ಸೊ ಈ ಸಿನಿಮಾ ಕೋ ಪ್ರೊಡ್ಯೂಸರ್ ಹರಿಪ್ರಸಾದ್ ಸರ್ ಫೋನ್ ಮಾಡಿದ್ರು ಒಂದಿನ, ಮತ್ತು ಫ್ರೆಂಡ್ಸ್ ಜೊತೆ ಇದ್ದೆ. ಸರ್ ಭಟ್ರ ಆಫೀಸಿಂದ ಒಂದು ಸರಿ ಬರಬೇಕು, ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಪಾತ್ರ ಇದೆ ಅಂತ. ನನಗೆ ಮತ್ತೆ ಡೌಟು, ಮತ್ತೆ ಯಾರೋ ಫ್ರೆಂಡ್ಸ್ ಫೋನ್ ಮಾಡಿ ಎಲ್ಲೋ ಕರೆಸ್ಬಿಟ್ಟು ಏನೇನೋ ಮಾಡ್ತಾರೋ ಏನೋ ಅಂತ. ಬಟ್ ಭಟ್ರ ಹೆಸ್ರು ಕೇಳಿದ್ಮೇಲೆ ಇಲ್ಲ ಹೋಗಿ ಟ್ರೈ ಮಾಡೇ ಬಿಡೋಣ ಅಂತ. ಕೊನೆಗೂ ಆಫೀಸಿಗೆ ಬಂದೆ. ಇಲ್ಲಿ ಭಟ್ರು ಕತೆ ಹೇಳಿದ್ರು ಸಿನಿಮಾದು. ಸಿನಿಮಾ ಕತೆ ಕೇಳಿದ್ಮೇಲೆ ಇದರಲ್ಲಿ ಯಾವುದೋ ಒಂದು ಪಾತ್ರ ಸಿಕ್ಕಿದ್ರೆ ಸಾಕಪ್ಪ ಅಂದರೆ ಎಲ್ಲ ಪಾತ್ರಕ್ಕೂ ಇಂಪಾರ್ಟೆನ್ಸ್ ಇದೆ ಇಲ್ಲಿ. ಸೊ ಯಾವುದೋ ಒಂದು ಕೊಡ್ತಾರೆ ಅಂತ. ಬಟ್ ಮನಸ್ಸಲ್ಲಿ ಈ ಬಾಂಡ್ ಅಂತ ಒಂದು ಪಾತ್ರ ತುಂಬ ಕೆಣಕ್ತಾ ಇತ್ತು. ಸೆಟ್ಟಲ್ಲಿ ಭಟ್ರು ಎಲ್ಲ ಆರ್ಟಿಸ್ಟ್ನೂ ಕೂರಿಸಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೀನು. ಬೇಸಿಕಲಿ 2 ಕ್ಯಾಮ್ರಾ ಸೆಟಪ್ ಇತ್ತು. ಕ್ಯಾಮ್ರಾನ ಮರೆತು ಬಿಡಿ, ಕ್ಯಾಮ್ರಾವೇ ಇಲ್ಲ ಇಲ್ಲಿ. ಅಂದರೆ ನೀವು ಕ್ಯಾಮ್ರಾ ಫೇವರಾಗಿ ಮಾತಾಡಬೇಕು ಅಥವಾ ಕ್ಯಾಮ್ರಾ ಇದೆ ಅಂದ್ಕೊಂಡು ನಟಿಸ್ಬೇಡಿ. ಕ್ಯಾಮ್ರಾ ಇಲ್ಲ ಅನ್ನೋ ಮರೆತು ನಿಮ್ಮ ಕೋ ಆರ್ಟಿಸ್ಟ್ ಜೊತೆ ಹೆಂಗಿರ್ತಾರೋ ಹಾಗಿರಿ ಅಂತ ಹೇಳಿದರು. ಸ್ಟೈಲಿಂಗ್ ಇದು ಭಟ್ರು ಆ್ಯಕ್ಚುಲಿ ಈ ಸಿನಿಮಾದ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಪಕ್ಕಾಗಿ ಡಿಸೈಡ್ ಮಾಡಿದರು, ಈ ಪಾತ್ರಗಳು ಈ ಥರನೇ ಇರಬೇಕು ಅಂತ. ಸೊ ಅದಕ್ಕೆ ಏನೇನು ಬೇಕು ಅದನ್ನು ನಾವು ಚೇಂಜಸ್ ಮಾಡ್ಕೋಬೇಕಿತ್ತು. ಫಸ್ಟ್ ಆಫ್ ಆಲ್ ಜಿಮ್ ಬಿಡಬೇಕಾಗ್ಬಂತು. ಬಾಡಿ ತುಂಬ ಸ್ಟಿಫ್ ಇರೋದ್ರಿಂದ ಫ್ಲೂಯೆಂಟ್ ಆಗಿರಬೇಕು ಇದರಲ್ಲಿ ಬಾಡಿ ಮೂಮೆಂಟ್ಸ್ ಎಲ್ಲ ಅಂತ, ಬಾಡಿ ಲ್ಯಾಂಗ್ವೇಜು. ಪ್ಲಸ್ ಕಾಸ್ಟ್ಯೂಮ್ಸು, ಗಡ್ಡ, ಹೇರ್ ಸ್ಟೈಲ್, ಹೇರ್ ತುಂಬ ಜಾಸ್ತಿ ಬಿಟ್ಟಿದ್ದೆ ಆವಾಗ, ಗಡ್ಡ ಜಾಸ್ತಿ ಬಿಟ್ಟಿದ್ದೆ. ಪ್ಲಸ್ ವಯಸ್ಕನಾಗಿದ್ದರು, ಒಂದು 50+ ಆಗಿದ್ದರು. ಅವನ ಬಾಡಿ ಲ್ಯಾಂಗ್ವೇಜ್, ಅವನು ಮಾತಾಡೋ ರೀತಿ, ಅವನು ಓಡಾಡೋ ರೀತಿ ಎಲ್ಲ ಒಂದು ಯಂಗ್ಸ್ಟರ್ ಥರ ಇರಬೇಕು. ಯಾಕಂದರೆ ಅವನ ಮೈಂಡಲ್ಲಿ ಇನ್ನೂ ಯಂಗ್ಸ್ಟರ್ ಅವನು. ಎಲ್ಲ ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ನೆಗೆಟಿವ್ ಕ್ಯಾರೆಕ್ಟ್ರು ಅಥವಾ ಬೇರೆ ಯಾವುದೋ ಕ್ಯಾರೆಕ್ಟರ್ ಮಾಡ್ತಾಯಿದ್ವಿ. ಸೊ ಇಮ್ರಾನ್ ಸರ್ದಾರಿ ಸರ್ ಇದರಲ್ಲಿ ಫಸ್ಟ್ ಟೈಮ್ ನನಗೆ ಒಂದು ಡ್ಯಾನ್ಸ್ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ಸಾಂಗು ಜೀವನವೆಂಬುದು ಭಗವಂತನ ಆಫರು ಅಂತ. ಆ ಸಾಂಗ್ ಓಪನ್ ಆಗೋದೇ ನನ್ನಿಂದ. ನಮಗೇನೇನು ಬೇಕು ಯಾವುದಕ್ಕೂ ಇಲ್ಲ ಅಂದಿಲ್ಲ. ಆ ಸ್ಪಾಟಿಗೆ, ಆ ಕ್ಯಾರೆಕ್ಟ್ರಿಗೆ ಏನೇನು ಬೇಕು ಎಲ್ಲದಕ್ಕೂ ಸಹಿ ಅಂದ್ಬಿಟ್ಟು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಖುಷಿಯಾಗುತ್ತೆ.